2023ರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಅವತ್ತಿನ ಕಾಂಗ್ರೆಸ್ ಅಂದ್ರೆ ವಿಪಕ್ಷವಾಗಿದ್ದ ಕಾಂಗ್ರೆಸ್ ಚುನಾವಣಾ ವಿಚಾರವಾಗಿ ಎತ್ಕೊಂಡಿದ್ದೇನು ಅಂತಂದ್ರೆ 40% ಕಮಿಷನ್, ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ರಾಜ್ಯ ಸರ್ಕಾರ ಮಾಡಿದೆ ಅಂತ ಅವರು ಪ್ರಚಾರ ಮಾಡಿದ ಭ್ರಷ್ಟಾಚಾರ, 40% ಕಮಿಷನ್, PSI ಈ ತರದೆಲ್ಲ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ರು. ಇದರ ಕುರಿತಾಗಿ ಕಾಂಗ್ರೆಸ್ ಪಕ್ಷ ದಿನಪತ್ರಿಕೆಗಳಲ್ಲಿ ಒಂದು ಜಾಹೀರಾತನ್ನು ಕೂಡ ಪ್ರಕಟ ಮಾಡಿತ್ತು. ಈ ಜಾಹೀರಾತನ್ನ ರಾಹುಲ್ ಗಾಂಧಿ ಅವರು ಹಂಚಿಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ಮಾನನಷ್ಟ ಮೊಕದ್ದಮೆಯನ್ನ ದಾಖಲು ಮಾಡಿತ್ತು. ಇದನ್ನ ಪ್ರಶ್ನೆ ಮಾಡಿ ರಾಹುಲ್ ಗಾಂಧಿ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು. ಇವತ್ತು ಮಹತ್ವದ ತೀರ್ಪು ಬಂದಿದ್ದು ಈ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಅವರಿಗೆ ರಿಲೀಫ್ ಸಿಕ್ಕಿದೆ. ಈ ಪ್ರಕರಣವನ್ನ ಹೈಕೋರ್ಟ್ ರದ್ದುಪಡಿಸಿದೆ. ರದ್ದುಪಡಿಸುವ ಸಂದರ್ಭದಲ್ಲಿ ಹೈಕೋರ್ಟ್ ಸುಮಾರು 3-4 ವಿಚಾರಗಳನ್ನ ಪ್ರಮುಖವಾಗಿ ಅದು ಪ್ರಸ್ತಾಪ ಮಾಡಿದೆ. ಏನು ಅಂತಂದ್ರೆ, ಮುಖ್ಯವಾಗಿ ರಾಜಕೀಯ ನಾಯಕರು ಮಾಡುವ ಭಾಷಣಗಳೇನಿದೆ ಅದನ್ನ ಮಾನನಷ್ಟ ವ್ಯಾಪ್ತಿಗೆ ತಕ್ಷಣಕ್ಕೆ ತರೋದಕ್ಕೆ ಆಗೋದಿಲ್ಲ. ಯಾವುದೋ ಒಂದು ರಾಜಕೀಯ ಭಾಷಣದಲ್ಲಿ ಸಾಮಾನ್ಯವಾದ ಟೀಕೆ ಟಿಪ್ಪಣಿಯನ್ನ ಅದನ್ನ ನಾವು ಮಾನನಷ್ಟ ವ್ಯಾಪ್ತಿಗೆ ತರೋದಕ್ಕೆ ಆಗೋದಿಲ್ಲ ಅನ್ನೋದು ನ್ಯಾಯಾಲಯದ ಮಾತಾಗಿದೆ. ಮತ್ತೆ ಇದು ಕಾನೂನಿನ ದುರುಪಯೋಗ ಆಗತ್ತೆ ಅಂತ ನ್ಯಾಯಾಲಯ ಹೇಳಿದೆ. ಈಗಿನ BNS ಇರ್ಬೋದು ಅಥವಾ ಹಿಂದಿನ CRPC ಇರ್ಬೋದು, ಮಾನನಷ್ಟ ಮೊಕದ್ದಮೆ ಅದು ಸಿವಿಲ್ ಇರ್ಬೋದು, ಕ್ರಿಮಿನಲ್ ಇರ್ಬೋದು, ಯಾವಾಗ ಆಗತ್ತೆ ಅಂತ ಅಂದ್ರೆ, ಒಬ್ಬ ವ್ಯಕ್ತಿ ಅಂದ್ರೆ ಯಾವ್ದಾದ್ರು ಒಂದು ಹೇಳಿಕೆ ಅದು ಪ್ರಕಟ ಆಗಿರ್ಬೇಕು, ಅದು ವ್ಯಂಗ್ಯಚಿತ್ರದ ರೂಪದಲ್ಲಿ ಇರ್ಬೋದು ಅಥವಾ ಸುದ್ದಿಯ ರೂಪದಲ್ಲಿ ಇರ್ಬೋದು ಅಥವಾ ಇನ್ಯಾವುದೋ ರೂಪದಲ್ಲಿ ಇರ್ಬೋದು, ಲಿಖಿತವಾಗಿರ್ಬೇಕು ಅಥವಾ ಮೌಖಿಕವಾಗಿರ್ಬೇಕು, ಅದು ಪ್ರಕಟವಾಗಿರ್ಬೇಕು ಅಥವಾ ಭಾಷಣದ ಸ್ವರೂಪದಲ್ಲಿರ್ಬೇಕು. ಅದರಿಂದ ಯಾವ್ದಾದ್ರು ವ್ಯಕ್ತಿ ಅಥವಾ ಸಂಸ್ಥೆಗೆ ಮಾನನಷ್ಟ ಆಗುವಂತದ್ದಾಗಿರ್ಬೇಕು, ಮಾನನಷ್ಟ ಆಗಬೇಕು. ಆ ಮಾನನಷ್ಟಕ್ಕೆ ಅವರು ಕಾನೂನು ಮುಖಾಂತರವಾಗಿ ಒಂದು ಪರಿಹಾರವನ್ನ ಪಡೆಯುವಂತಿರ್ಬೇಕು. ಇದು ಮಾನನಷ್ಟ ಅಂತ ಬಂದಾಗ ಬರೋದು ಇಷ್ಟ ಅಂಶಗಳು ಇರ್ಬೇಕು. ಇಲ್ಲಿ ಯಾರಿಗೆ ಆಗಿದೆ ಅಂತ ನೋಡಿದ್ರೆ, ರಾಹುಲ್ ಗಾಂಧಿ ಅವರು ಅಥವಾ ರಾಜ್ಯ ಕಾಂಗ್ರೆಸ್ನ ಆ ಸಂದರ್ಭದಲ್ಲಿ ಎತ್ಕೊಂಡು ವಿಚಾರ, ರಾಜ್ಯ ಸರ್ಕಾರದ ವಿರುದ್ಧ ಕೇಳಿ ಬರ್ತಿದ್ದ ಸಾರ್ವಜನಿಕ ಅಭಿಪ್ರಾಯಗಳು. ಆ ಅಭಿಪ್ರಾಯಗಳನ್ನ ಅವರು ಜಾಹೀರಾತಿನ ಮುಖಾಂತರವಾಗಿ ಕೊಟ್ಟರು. ಅದು ಸರ್ಕಾರದ ಒಂದು ನಿರ್ಧಾರ ಅಥವಾ ಸರ್ಕಾರದ ಆಡಳಿತ ನೀತಿಗೆ ಸಂಬಂಧಪಟ್ಟಿತ್ತು. ಅದು ಬಿಜೆಪಿಯ ಅಥವಾ ಯಾವುದೋ ಒಬ್ಬ ವ್ಯಕ್ತಿಯ ಮಾನನಷ್ಟ ಮೊಕದ್ದಮೆ, ಮಾನನಷ್ಟ ಆಗಿಲ್ಲ ಆ ಪ್ರಕರಣದಲ್ಲಿ. ಹಾಗಿರುವಾಗ ಮಾನನಷ್ಟ ಅನ್ನೋದು ಅಲ್ಲಿ ಒಂದು ಗ್ರೌಂಡೇ ಇರೋದಿಲ್ಲ ಮಾನನಷ್ಟ ಅಂತ ಪರಿಗಣಿಸೋದಕ್ಕೆ. ಒಂದು ಸರ್ಕಾರದ ನೀತಿಯನ್ನ ಸಾರ್ವಜನಿಕವಾಗಿ ಟೀಕೆ ಟಿಪ್ಪಣಿ ವಿಮರ್ಶೆ ಮಾಡೋದನ್ನ ಮಾನನಷ್ಟ ವ್ಯಾಪ್ತಿಗೆ ತರೋದಕ್ಕೆ ಆಗೋದಿಲ್ಲ. ಇಲ್ಲಿನ ರಾಜ್ಯ ಬಿಜೆಪಿ ನಮಗೆ ಮಾನನಷ್ಟ ಆಗಿದೆ ಅಂತ ಅದು ದೂರನ್ನ ದಾಖಲಿಸಿದ್ದು. ಅಂದ್ರೆ ಬಿಜೆಪಿ ಕುರಿತಾಗಿ ಅವ್ರು ಹೇಳಿರ್ಲಿಲ್ಲ, ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಂತ ಸರ್ಕಾರ ಅದು ಬಿಜೆಪಿಯದ್ದಾಗಿತ್ತು, ಹಾಗಾಗಿ ಅದು ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋದು ನ್ಯಾಯಾಲಯದ ವಾದ ಆಗಿದೆ. ಇದನ್ನ ಮುಂದುವರಿಸುವಂತ ಒಂದು ಔಚಿತ್ಯ ಇಲ್ಲಿ ನ್ಯಾಯಾಲಯ ಇವತ್ತು ಅಭಿಪ್ರಾಯ ಪಟ್ಟಿದೆ. ಈ ಕುರಿತಾಗಿ ಈ ಹಿಂದೆನೆ ರಾಹುಲ್ ಗಾಂಧಿ ಅವರು ಒಮ್ಮೆ ವಿಚಾರಣೆಗೂ ಕೂಡ ಹಾಜರಾಗಿದ್ರು. ಆ ನಂತರದಲ್ಲಿ ಅವರು ಅದನ್ನ ಹೈಕೋರ್ಟ್ ಮೊರೆ ಹೋಗಿದ್ರು, ಪ್ರಕರಣವನ್ನ ರದ್ದು ಮಾಡಿ ಅಂತ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಂತ, ಈಗಿನ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ವಿರುದ್ಧವೂ ಕೂಡ ಈ ಮಾನನಷ್ಟ ಮೊಕದ್ದಮೆ ಪ್ರಕರಣ ಇತ್ತು. ಅವರಿಬ್ಬರು ಕೂಡ ಹಿಂದೆನೆ ಹಾಜರಾಗಿದ್ರು. ಈ ಸಂದರ್ಭದಲ್ಲಿ ಅವರು ಕ್ರಿಮಿನಲ್ ಪ್ರಕರಣವಾಗಿದ್ದನ್ನ ನೋಡೋದಕ್ಕೆ ಆಗೋದಿಲ್ಲ, ಕಾನೂನಿನ ದುರುಪಯೋಗ ಆಗತ್ತೆ, ರಾಜಕೀಯ ವಿಚಾರಗಳನ್ನ ಹೇಳಿಕೆಗಳನ್ನ ತಕ್ಷಣಕ್ಕೆ ಮಾನನಷ್ಟ ವ್ಯಾಪ್ತಿಯಲ್ಲಿ ತರೋದಕ್ಕೆ ಆಗೋದಿಲ್ಲ ಅನ್ನೋ ಅಭಿಪ್ರಾಯವನ್ನ ಹೈಕೋರ್ಟ್ ವ್ಯಕ್ತಪಡಿಸಿದೆ. ರಾಜಕೀಯ ಟೀಕೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನ್ಯಾಯಾಂಗ ಇಲ್ಲಿ ರಕ್ಷಣೆಯನ್ನ ಈ ಪ್ರಕರಣದಲ್ಲಿ ಒದಗಿಸಿದೆ. ಹಾಗೆಯೇ ಮಾನನಷ್ಟ ಕಾನೂನನ್ನ ಯಾವುದೋ ರಾಜಕೀಯ ಒತ್ತಡದ ಸಾಧನವಾಗಿ ಬಳಸೋದಿದೆಯಲ್ಲ, ಹಿಂದೆನೂ ಆಗಿತ್ತಿದೆ. ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮೋದಿ ಸರ್ನೇಮ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಗುಜರಾತ್ ನಲ್ಲಿ ಮಾತಾಡಿದ್ರು. ಆ ಕರ್ನಾಟಕದ ಒಬ್ಬ ವ್ಯಕ್ತಿ ಮೋದಿ ಸರ್ನೇಮ್ಗೆ ಸಂಬಂಧಪಟ್ಟಿದೆ, ಕರ್ನಾಟಕದಲ್ಲಿ ಮಾತಾಡಿದ್ದು ಗುಜರಾತ್ ಒಬ್ರು ವ್ಯಕ್ತಿ, ಮೋದಿ ಸಮುದಾಯದವರ ಒಬ್ರು ವ್ಯಕ್ತಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ರು. ಆಕ್ಚುಲಿ ಇದು ಸಿವಿಲ್ ಬರೋದು ಕ್ರಿಮಿನಲ್ ಆಯ್ತು, 2 ವರ್ಷ ಜೈಲು ಶಿಕ್ಷೆಯನ್ನ ಅವರಿಗೆ ವಿಧಿಸಲಾಯ್ತು. ಅನಂತರ ಅವರ ಸಂಸತ್ ಸದಸ್ಯತ್ವ ರದ್ದಾಯ್ತು. ಅವರ ಮನೆಯಿಂದ ಅವರನ್ನ ಅತ್ಯಂತ ಹೀನಾಯವಾಗಿ ಹೊರ ಹಾಕ್ಲಾಯ್ತು, ವಸ್ತುಗಳನ್ನ ಹೊರಗೆ ಹಾಕ್ಲಾಯ್ತು. ಇಡೀ ದೇಶ ಅದನ್ನ ನೋಡ್ತು. ಆ ನಂತರ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆ ಕೊಡ್ತು. ಆ ನಂತರ ಮತ್ತೆ ಅವರ ಸಂಸತ್ ಸ್ಥಾನವನ್ನ ಮರುಸ್ಥಾಪನೆ ಮಾಡ್ತು. ಇಷ್ಟೆಲ್ಲವೂ ಆಗಿದೆ. ಅದೇ ರೀತಿಯಾಗಿ ಮತ್ತೊಂದು ಮಾನನಷ್ಟ ಮೊಕದ್ದಮೆ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣವನ್ನು ಕೂಡ ಹೈಕೋರ್ಟ್ ಇವತ್ತು ರದ್ದು ಮಾಡಿದೆ. ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಏನೇ ಆಗ್ಲಿ ಅಂತಿಮವಾಗಿ ನ್ಯಾಯಾಲಯ ನಮ್ಗಿರತ್ತೆ ಅನ್ನೋದು ಹಲವಾರು ವಿಚಾರಗಳಲ್ಲಿ, ಹಲವಾರು ಪ್ರಕರಣಗಳಲ್ಲಿ ಅದು ಮತ್ತೆ 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 ಸಾಬೀತಾಗ್ತಾನೆ ಇದೆ. ಆ ತರದ ಒಂದು ಪ್ರಕರಣ ಮತ್ತು ಇದಕ್ಕೆ ಯಾವುದೋ ಒಂದು ಹೇಳಿಕೆ ಯಾವ ಸಂದರ್ಭದಲ್ಲಿ ಮಾನನಷ್ಟ ಆಗತ್ತೆ, ಯಾವ ಸಂದರ್ಭದಲ್ಲಿ ಮಾನನಷ್ಟ ಆಗೋದಿಲ್ಲ, ಮತ್ತು ಮಾನನಷ್ಟ ಅನ್ನೋ ಪ್ರಕರಣವನ್ನ ಅಂದ್ರೆ ಒಂದು ಕಾನೂನನ್ನ ಇಟ್ಕೊಂಡು, ಒಂದು ಸೆಕ್ಷನ್ ಅನ್ನ ಇಟ್ಕೊಂಡು ಅದನ್ನ ರಾಜಕೀಯವಾಗಿ ದುರುಪಯೋಗ ಹೇಗ್ ಮಾಡಬಹುದು ಅಂತ ಕೆಲವರು ದಾರಿಗಳನ್ನ ಹುಡುಕ್ತಾರಲ್ಲ, ಆ ದಾರಿಯನ್ನ ಇವತ್ತು ಹೈಕೋರ್ಟ್ ಇದ್ರ ಮುಖಾಂತರವಾಗಿ ಸ್ವಲ್ಪ ಮುಚ್ಚಿದೆ. ಯಾಕೆಂದ್ರೆ ರಾಜಕೀಯ ವ್ಯಕ್ತಿಗಳು ಸಾರ್ವಜನಿಕ ಸಂದರ್ಭದಲ್ಲಿ, ಅದರ ಸಾರ್ವಜನಿಕ ಕಾರ್ಯಕ್ರಮ ಅಥವಾ ಇನ್ನಿತರೆ ಸಂದರ್ಭಗಳಲ್ಲಿ ಯಾವುದೋ ಒಂದು ಸುದ್ದಿಯನ್ನ ಪ್ರಕಟ ಮಾಡೋದು ಅಥವಾ ಹೇಳಿಕೆ ಕೊಡೋದು ಎಲ್ಲವನ್ನ ಈ ತರದ ವ್ಯಾಪ್ತಿಯಲ್ಲಿ ತರೋಕಾಗೋದಿಲ್ಲ. ವೈಯಕ್ತಿಕವಾಗಿ, ಖಾಸಗಿಯಾಗಿ ಆ ವ್ಯಕ್ತಿಯ ಮಾನ, ಹಾಗೇನೆ ಘನತೆ, ಗೌರವ ಮತ್ತು
ಸ್ವತ್ತು ಇದಿಷ್ಟುದಕ್ಕೂ ಹಾನಿಯಾಗುವ ಸಂಬಂಧಪಟ್ಟಂತೆ ಏನಾದ್ರೂ ಧಕ್ಕೆ ಆಗಿದ್ರೆ, ಅದರಿಂದ ಮಾನ ನಷ್ಟ ಆಗಿದ್ರೆ ಮಾತ್ರ ಅವು ಕಾನೂನಿನ ಮೊರೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸುಮ್ನೆ ಈ ತರದ ರಾಜಕೀಯ ದೂರುಗಳನ್ನ ದಾಖಲಿಸಿದ್ರೆ ಅದು ಕೋರ್ಟ್ ಕೂಡ ಪರಿಗಣಿಸೋದಿಲ್ಲ. ಅದೇ ರೀತಿಯ ಒಂದು ಘಟನೆ ಈ ಪ್ರಕರಣದಲ್ಲೂ ಆಗಿದೆ. 2023ರ ಚುನಾವಣೆ ಸಂದರ್ಭದಲ್ಲಿ ಪ್ರಕಟವಾಗಿದ್ದ ಜಾಹೀರಾತಿಗೆ ಸಂಬಂಧಪಟ್ಟ ಮಾನನಷ್ಟ ಮೊಕದ್ದಮೆ ಪ್ರಕರಣವನ್ನ ಕರ್ನಾಟಕ ಹೈಕೋರ್ಟ್ ರದ್ದುಪಡಿಸಿದೆ ಮತ್ತು ಇದನ್ನ ಮುಂದುವರಿಸೋದು ಕಾನೂನಿಗೆ ವಿರುದ್ಧವಾಗಿದೆ, ಕಾನೂನಿನ ದುರುಪಯೋಗ ಆಗಬಹುದು ಅಂತ ಹೈಕೋರ್ಟ್ ಪೀಠ ಇವತ್ತು ಅಭಿಪ್ರಾಯಪಟ್ಟಿದೆ.